ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗಾಗಲೇ ಅವರಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು. ಈಗ ಡಿಸ್ಚಾರ್ಜ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಅಪ್ಡೇಟು ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೇ ಅರ್ಥ ಆಗೋದು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಡಿಸೆಂಬರ್ ತಿಂಗಳಿಂದ ಮಹಿಳೆಯರು ವೇಟ್ನ ಮಾಡ್ತಾ ಇದ್ರಿ. ಆದರೆ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ಇರೋ ದಿನ, ಆ ದಿನದಂದು ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಸಚಿವೆಯಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು. ಅದರ ಜೊತೆಗೇನೆ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷರಾದಂತಹ CS ಚಂದ್ರಗೋಪಾಲ್ ಅವರು ಕೂಡ ತಿಳಿಸಿದ್ರು. ಸ್ನೇಹಿತರೆ, ಸೊ ಇದ್ರ ಬಗ್ಗೆ ಈಗಾಗಲೇ ನಿಮಗೆ ಮಾಹಿತಿ ಸಿಕ್ಕಿರುತ್ತೆ. ನನ್ನ ಚಾನಲ್ನಲ್ಲೂ ವಿಡಿಯೋಗಳನ್ನು ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೆ. ಆದರೆ ಜನವರಿ 14ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯ ಕಾರ್ ಆಕ್ಸಿಡೆಂಟ್ ಆಗಿತ್ತು. ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಆಕ್ಸಿಡೆಂಟ್ ಆಗಿ ಅವರು ಅಡ್ಮಿಟ್ ಆಗಿದ್ರು. ಈಗ ಡಿಸ್ಚಾರ್ಜ್ ಆಗಿ 1-2 ದಿನ ಆಯ್ತು ಅಷ್ಟೇ. ಸ್ನೇಹಿತರೆ, ಅವರ ಕಾರ್ ಆಕ್ಸಿಡೆಂಟ್ ಆಗಿರೋ ಕಾರಣಕ್ಕೋಸ್ಕರ ಹಣ ಜಮಾ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಅವರೇ ಮುಂದೆ ನಿಂತು ಈ ಒಂದು ಹಣನ ಬಿಡುಗಡೆ ಮಾಡಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಹತ್ತತ್ರ 2.5 ಸಾವಿರ ಕೋಟಿಯಷ್ಟು ಹಣ, 1 ರೂಪಾಯಿ 2 ರೂಪಾಯಿ ಅಲ್ಲ. ಸೊ 2.5 ಸಾವಿರ ಕೋಟಿಯಷ್ಟು ಹಣ ಒಂದು ತಿಂಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಹಣ ಜಮಾ ಆಗ್ತಿರುವಂಥದ್ದು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಹಣ ವ್ಯರ್ಥ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಮುಂದೆ ನಿಂತು ಈ ಒಂದು ಹಣನ ಜಮಾ ಮಾಡಿಸ್ತಾ ಇದ್ರು. ಆದರೆ ಅವರ ಕಾರಿಗೆ ಆಕ್ಸಿಡೆಂಟ್ ಆಗಿ ಅವರೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂದಿರೋದ್ರಿಂದ ಸೊ ಈ ಒಂದು DBT ಮೂಲಕ ಹಣ ಜಮಾ ಮಾಡೋದನ್ನ ಸದ್ಯದ ಮಟ್ಟಿಗೆ ಹೋಲ್ಡ್ ಮಾಡಿ ಇಟ್ಟಿದ್ರು. ಸೊ ಈಗ ಅವರು ರಿಕವರ್ ಆಗಿದ್ದಾರೆ, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಈಗ ಅವರು ಹೇಳ್ತಿರುವಂಥ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಿನ್ನೆಯಿಂದ ಹಣ ಜಮಾ ಆಗೋದಕ್ಕೆ ಕೂಡ ಶುರು ಆಗಿದೆ ಸ್ನೇಹಿತರೆ. ಸೊ ನಿನ್ನೆ, ಇವತ್ತು, ನಾಳೆ ಈ ತಿಂಗಳ 31ನೇ ತಾರೀಕಿನ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಯಾರ್ಯಾರಿಗೆ ಬರುತ್ತೋ ಅವರಿಗೆ ಮುಂದಿನ ತಿಂಗಳಲ್ಲಿ ಮತ್ತೆ 17ನೇ ಕಂತಿನ 2,000 ರೂಪಾಯಿ ಹಣ ಬರುತ್ತೆ. ಸೊ ಈಗ ಫೆಬ್ರವರಿ ತಿಂಗಳು ಶುರುವಾಗುತ್ತಲ್ಲ, ಫೆಬ್ರವರಿ ಫಸ್ಟ್ ವೀಕಲ್ಲಿ ಯಾರ್ಯಾರಿಗೆ ಹಣ ಜಮಾ ಮಾಡ್ತಾರೋ ಅಂಥವರಿಗೆ 4,000 ರೂಪಾಯಿ ಒಟ್ಟೆ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ 16ನೇ ಕಂತು ಜೊತೆಗೆ 17ನೇ ಕಂತು ಎರಡೂ ಸೇರಿ 4,000 ರೂಪಾಯಿ ಒಟ್ಟೆ ಜಮಾ ಮಾಡ್ತೀವಿ. ಈ ತಿಂಗಳ ಕೊನೆ ಒಳಗಡೆ ಯಾರ್ಯಾರಿಗೆ ಹಣ ಜಮಾ ಆಗುತ್ತೋ, 31ನೇ ತಾರೀಕಿನ ಒಳಗಾಗಿ ಯಾರ್ಯಾರಿಗೆ ಹಣ ಜಮಾ ಆಗುತ್ತೋ ಅಂಥವರಿಗೆ 2,000 ರೂಪಾಯಿ ಮಾತ್ರ ಜಮಾ ಮಾಡುವಂಥದ್ದು. ಸೊ ಮುಂದಿನ ತಿಂಗಳಲ್ಲಿ 2,000 ರೂಪಾಯಿ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಒಟ್ಟಿನಲ್ಲಿ ಈ ತಿಂಗಳು 2,000 ರೂಪಾಯಿ ಇಸ್ಕೊಂಡವರು ಮುಂದಿನ ತಿಂಗಳಲ್ಲಿ 2,000 ರೂಪಾಯಿ ಸಿಗುತ್ತೆ. ಮುಂದಿನ ತಿಂಗಳಲ್ಲೇ ಫಸ್ಟ್ ವೀಕಿಂದ ಹಣ ಜಮಾ ಆಗುತ್ತಲ್ಲ ಅವರಿಗೆ 4,000 ರೂಪಾಯಿ ಒಟ್ಟೆ ಜಮಾ ಮಾಡ್ತೀವಿ. 2,000 ರೂಪಾಯಿ ಒಂದ್ಸಲ, 2,000 ರೂಪಾಯಿ ಒಂದ್ಸಲ ಅಲ್ಲ, 4,000 ರೂಪಾಯಿ ಒಂದೇ ಸಲ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೇನೆ ಈಗ ನಿನ್ನೆಯಿಂದ ಹಣ ಜಮಾ ಎಲ್ಲಾಗಿದೆ ಅಂತ ನೀವು ಕೇಳ್ಬೋದು. ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಮಹಿಳೆಯರಿಗೆ ನಿನ್ನೆಯಿಂದ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಸಾಕಷ್ಟು ಜನರಿಗೆ ಈಗಾಗಲೇ ಹಣ ಜಮಾ ಆಗಿದೆ. ಇನ್ನುಳಿದಂಥ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ. ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳ ಅಕೌಂಟಿಗೆ ನಿನ್ನೆ ಹಣ ಜಮಾ ಆಗಿದೆ. ಸೊ ಎಲ್ರಿಗೂ ಕೂಡ ಜಮಾ ಆಗಿಲ್ಲ, ಎಲ್ಲೋ ಒಂದು 5% ಅಷ್ಟು ಮಹಿಳೆಯರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಜಮಾ ಆಗಿದೆ. ನಿಮಗೆ
ಏನಾದರೂ ಹಣ ಜಮಾ ಆಗಿದ್ರೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಯಾರ್ಯಾರಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ಅದರ ಜೊತೆಗೇನೆ ಇನ್ನೂ ಕೂಡ ಯಾರ್ಯಾರಿಗೆ ಹಣ ಜಮಾ ಆಗಿಲ್ವೋ ಅವರು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ. ಸೊ ಸದ್ಯದಲ್ಲೇ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಯಾರ್ಯಾರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ವೋ ಎಲ್ರಿಗೂ ಕೂಡ ಹಣ ಜಮಾ ಆಗತ್ತೆ ಸದ್ಯದಲ್ಲೇ. ಯಾರು ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಇದ್ರ ಬಗ್ಗೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಣ ಜಮಾ ಆದ ತಕ್ಷಣ ಎಲ್ರಿಗೂ ಕೂಡ ಹಣ ಜಮಾ ಆದ ತಕ್ಷಣ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ನಿಮಗೆ ಫಾಸ್ಟಾಗಿ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಜೊತೆಗೆ ನಿಮಗೆ ಹಣ ಬಂದಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇರಿ. ಸದ್ಯದ ಮಟ್ಟಿಗೆ ಬರ್ತಿರುವಂಥ ಮಾಹಿತಿ ಪ್ರಕಾರ ಇನ್ನೊಂದು 2 ದಿನದ ಒಳಗಾಗಿ ಹಣ ಜಮಾ ಆಗುತ್ತೆ. ಸೊ ಎಲ್ರಿಗೂ ಕೂಡ ಹಣ ಜಮಾ ಆಗುತ್ತೆ. ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳ ಫಸ್ಟ್ ವೀಕಲ್ಲಿ 4,000 ರೂಪಾಯಿ ಒಂದೇ ಸಲ ಜಮಾ ಆಗುವ ಚಾನ್ಸಸ್ಸು ಜಾಸ್ತಿ ಇದೆ. ಸೊ 4,000 ರೂಪಾಯಿ ಎಲ್ಲರ ಅಕೌಂಟಿಗೂ ಹಾಕ್ತಾ ಹೋಗ್ತಾರೆ. ಇದುವರೆಗೂ 2,000 ರೂಪಾಯಿ ಹಾಕ್ತಾ ಇದ್ರಲ್ಲ, ಅದೇ ರೀತಿಯಾಗಿ 16ನೇ ಕಂತು ಜೊತೆಗೆ 17ನೇ ಕಂತು 2 ಕಂತಿನ ಹಣ ಒಟ್ಟೆ ಜಮಾ ಮಾಡುವ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಹಾಗಾಗಿ ವೆಯ್ಟ್ ಮಾಡಿ. ಅಕ್ಕಪಕ್ಕದ ಮನೆಯವರಿಗೆ ಬಂದಿದೆ, ನಮಗಿನ್ನೂ ಬಂದಿಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಬೇಡಿ. ಸೊ ನಿಮಗೂ ಕೂಡ ಜಮಾ ಆಗತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.